ತುಮಕೂರಿನಲ್ಲಿ ನಿಲ್ಲುತ್ತಿಲ್ಲ ಅಸ್ಪೃಶ್ಯತೆ ಆಚರಣೆ. ತುರುವೇಕೆರೆಯಲ್ಲಿ ದಲಿತರ ಮೇಲೆ ಇದೆಂಥ ದಬ್ಬಾಳಿಕೆ. ದೇಗುಲ ಪ್ರವೇಶಿಸಿದ ದಲಿತ ನವ ಜೋಡಿಯನ್ನ ಹೊರ ಕಳಿಸಿ ಅಪಮಾನ. ದೇವರು ಬಂದಂತೆ ನಾಟಕವಾಡಿದ ದರ್ಪ ಮೆರೆದ ಮೇಲ್ಜಾತಿಯ ವ್ಯಕ್ತಿ. ಎಸ್, ಸ್ವತಂತ್ರ ಬಂದು 75 ವರ್ಷ ಕಳೆದಿದೆ. ಅಲ್ದೀಗ ನಾವೀಗ 21ನೇ ಶತಮಾನದಲ್ಲಿದ್ದೇವೆ. ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದುತ್ತಿದ್ದೇವೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಸ್ವಾತಂತ್ರ್ಯ ಇದೆ. ಆದರೆ ಇಂದಿಗೂ ಅಲ್ಲಲ್ಲಿ ಅಸ್ಪೃಶ್ಯತೆ ಆಚರಿಸಿಕೊಂಡು ಬರ್ತಾ ಇದ್ದು, ಅಸ್ಪೃಶ್ಯತೆಯ ಪಿಡುಗು ಮಾತ್ರ ಇಂದಿಗೂ ಜೀವಂತವಾಗಿದೆ. ಕಲ್ಪತರು ನಾಡು ಅಂತಲೇ ಕರೆಸಿಕೊಳ್ಳುವ ತುಮಕೂರಿನಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದ್ದು, ದೇವಸ್ಥಾನಕ್ಕೆ ಪ್ರವೇಶಿಸಿದ ದಲಿತ ನವ ಜೋಡಿಗೆ ಸವರ್ಣೀಯರು ಅಪಮಾನ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ಗ್ರಾಮದಲ್ಲಿ ಇಂತಹದೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಮದುವೆಯಾಗಿದ್ದ ನವಜೋಡಿ ಎಂದು ಗೋಣಿ ಗ್ರಾಮದಲ್ಲಿರೋ ಅರಸಮ್ಮ ದೇವಾಲಯದಲ್ಲಿ ಪೂಜೆಗೆಂದು ದೇಗುಲಕ್ಕೆ ಆಗಮಿಸಿದ್ರು. ದೇಗುಲ ದರ್ಶನ ಪಡೆದ ದಲಿತ ನವ ದಂಪತಿ ಇನ್ನೇನೋ ಪೂಜೆ ಮಾಡಿಸಬೇಕು ಅನ್ನುವಷ್ಟರಲ್ಲಿ ದೇವಾಲಯದ ಒಳಗೆ ಇದ್ದ ಮೇಲ್ಜಾತಿಯ ವ್ಯಕ್ತಿಯಾಗಿರೋ ನಾರಾಯಣಪ್ಪ ದೇವರು ಬಂದಂತೆ ನಟಿಸಿ, ದಲಿತರು ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕು ಎಂದು ಗದರಿದ್ದಾರೆ. ಇನ್ನು ನಾರಾಯಣಪ್ಪನಿಗೆ ದೇಗುಲದಲ್ಲಿ ಇದ್ದ ಮತ್ತಷ್ಟು ಮಂದಿ ಸವರ್ಣೀಯರು ಕೂಡ ಹೊರಗೆ ಹೋಗುವಂತೆ ಗದರಿದ್ದಾರೆ. ಇನ್ನು ಮೇಲ್ಜಾತಿಯವರ ಬೆದರಿಕೆಗೆ ಹೆದರಿದ ನವ ದಂಪತಿ ದೇವರ ಪೂಜೆ ಮಾಡಿಸಿಕೊಳ್ಳಲಾಗದೆ ಹೊರ ನಡೆದಿದ್ದಾರೆ. ಅಲ್ಲದೆ ಪೂಜಾ ಸಾಮಗ್ರಿಗಳನ್ನು ಕೂಡ ದೇವಸ್ಥಾನದವರು ವಾಪಸ್ ಕೊಟ್ಟಿಲ್ಲ. ಮೇಲ್ಜಾತಿಯವರ ನಡವಳಿಕೆಯಿಂದ ಬೇಸತ್ತು ಮನನೊಂದ ಜಗದೀಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮೇಲ್ಜಾತಿಯವರು ಮಾಡಿರುವ ದೌರ್ಜನ್ಯದ ಸಂಪೂರ್ಣ ವಿಡಿಯೋ ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಆ ದೃಶ್ಯಾವಳಿಗಳನ್ನು ಸಂರಕ್ಷಣೆ ಮಾಡಿ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಸದ್ಯ ಈ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ನಾರಾಯಣಪ್ಪ, ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಇತರರ ಮೇಲೆ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅಲ್ಲದೆ ದೇವರು ಬಂದಂತೆ ನಟಿಸಿರೋ ನಾರಾಯಣಪ್ಪ ಅವರನ್ನ ಪೊಲೀಸರು ಬಂಧಿಸಿದ್ದು, ಉಳಿದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಸದ್ಯ ಮೇಲ್ಜಾತಿಯವರು ದಲಿತ ಜೋಡಿಯನ್ನ ಗದರಿಸಿರೋ ವಿಡಿಯೋ ವೈರಲ್ ಆಗಿದ್ದು, ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಘಟನೆ ನಡೆದಿದ್ದ ತುರುವೇಕೆರೆ ತಾಲೂಕಿನ ಗೋಣಿ ಗ್ರಾಮಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ನಡೆಸಿದ್ರು. ಅದೇನೇ ಆಗಲಿ, ಅಸ್ಪೃಶ್ಯತೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅದೆಷ್ಟೋ ಕಠಿಣ ಕಾನೂನು ಕ್ರಮಗಳನ್ನ ಜಾರಿಯಾಗಿದ್ರೂ ಕೂಡ ಅಸ್ಪೃಶ್ಯತೆಯಂತಹ ನೀಚ ಘಟನೆಗಳು ಅಲ್ಲಲ್ಲೇ ನಡೆಯುತ್ತಲೇ ಇದ್ದು, ಸಮಾಜದ ನಾಗರಿಕರು ತಲೆ ತಗ್ಗಿಸುವಂತೆ ಮಾಡಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.